ಮೈಸೂರಿನ ಖಾಸಗಿ ಶಾಲೆಗೆ ಬಾಂಬ್ ಬೆದರಿಕೆ ಬಂದಿದೆ. ಜ್ಞಾನ ಸರೋವರ ಇಂಟರ್ನ್ಯಾಷನಲ್ ವಸತಿ ಶಾಲೆಗೆ ಬೆದರಿಕೆ ಬಂದಿರೋದು. ಮೈಸೂರು ತಾಲೂಕಿನ ಭೂಗತಗಳ್ಳಿ ಗ್ರಾಮದಲ್ಲಿನ ವಸತಿ ಶಾಲೆಗೆ ಇಮೇಲ್ ಮೂಲಕ ಬೆದರಿಕೆಯ ಸಂದೇಶವನ್ನ ಕಳಿಸಿದ್ದಾರೆ ಅಪರಿಚಿತರು. 2023ರ ಹೈದರಾಬಾದ್ ಅತ್ಯಾಚಾರ ಕೇಸ್ ಸಂಬಂಧ ಬೆದರಿಕೆಯನ್ನ ಹಾಕಲಾಗಿದೆ. ಸದ್ಯ ಪ್ರಕರಣದ ಬಗ್ಗೆ ಪೊಲೀಸರು ಕ್ರಮವನ್ನ ಕೈಗೊಳ್ಳದೇ ಇದ್ರೆ ಬಾಂಬ್ ದಾಳಿ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ. ಮಕ್ಕಳಿಗೆ ಹಾನಿ ಮಾಡ್ಲಂತಾನೆ ಸದ್ಯ ಶಾಲೆಯಲ್ಲಿ ಬಾಂಬ್ ಸ್ಫೋಟ ಅನ್ನೋದಾಗಿ ಉಲ್ಲೇಖ ಮಾಡಿದ್ದಾರೆ. ಹೆಸರು, ಫೋನ್ ನಂಬರ್ ನೀಡಿ ಬೆದರಿಕೆಯನ್ನ ಹಾಕಿದ್ದಾರೆ ಕಿಡಿಗೇಡಿಗಳು. ಮೈಸೂರು ಎಸ್ಪಿಗೆ ಈಗ ಲಿಖಿತ ದೂರನ್ನ ಕೊಟ್ಟಿದ್ದಾರೆ ಶಾಲೆಯ ಆಡಳಿತ ಮಂಡಳಿ. ಅಂದ್ರೆ 2023ರ ಹೈದರಾಬಾದ್ನಲ್ಲಾಗಿರುವಂತಹ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದನ್ನ ಉಲ್ಲೇಖ ಮಾಡಿ ಮೈಸೂರಿನ ಜ್ಞಾನ ಸರೋವರ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಶಾಲೆ, ವಸತಿ ಶಾಲೆ, ಆ ಶಾಲೆಗೆ ಬೆದರಿಕೆಯ ಇಮೇಲ್ ಬಂದಿದೆ. ಇಮೇಲ್ ಮೂಲಕವಾಗಿ ಬಾಂಬ್ ಸ್ಫೋಟ ಮಾಡ್ತೀವಿ, ಬಿಡೋದಿಲ್ಲ, ಎಲ್ಲರಿಗೂ ಹಾನಿ ಆಗುತ್ತೆ ಅನ್ನುವಂಥ ವಿಚಾರವನ್ನ ಉಲ್ಲೇಖ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಸುರೇಶ್. ಸುರೇಶ್, ಯಾವಾಗ ಈ ಇಮೇಲ್ ಬಂದಿರೋದು? ಸದ್ಯ ಇಮೇಲ್ ನಲ್ಲಿ ಯಾವೆಲ್ಲ ವಿಚಾರವನ್ನ ಉಲ್ಲೇಖ ಮಾಡಿದ್ದಾರೆ? ಸದ್ಯ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಏನೆಲ್ಲ ವಿಚಾರಗಳು ಗೊತ್ತಾಗ್ತಿದೆ ಸುರೇಶ್? ಅಖಿಲೇಶ್, ಬೆಳಗ್ಗೆ ಈ ಒಂದು ಘಟನೆ ನಡೆದಿದೆ. ಅಂದ್ರೆ ಮೈಸೂರು ಹೊರವಲಯದ ಬುಗ್ತಕಳ್ಳಿಯಲ್ಲಿರ್ತಕ್ಕಂಥ ಜ್ಞಾನ ಸರೋವರ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಈ ಒಂದು ಬಾಂಬ್ ಬೆದರಿಕೆ ಕರೆ ಜೊತೆಗೆ ಬಾಂಬ್ ಇಟ್ಟಿದ್ದೇವೆ ಅಂತ ಹೇಳಿ ಒಂದು ಇಮೇಲ್ ಮೂಲಕ ಆ ಒಂದು ಶಾಲೆಗೆ ಪತ್ರವನ್ನ ಅನಾಮಧೇಯ ವ್ಯಕ್ತಿ ಕಳಿಸಿದ್ದ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿತ್ತು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಲೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಸುಧಾಕರ್ ಶೆಟ್ಟಿ ಅವರು ಮೈಸೂರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರನ ಕೂಡ ಕೊಟ್ಟಿದ್ರು. ಯಾವುದೇ ಸಂದರ್ಭದಲ್ಲಾದ್ರೂ ಕೂಡ ಈ ಒಂದು ಬಾಂಬ್ ಸಿಡಿಬಹುದು ಅನ್ನೋ ಒಂದು ಮೆಸೇಜ್ ಅನ್ನು ಕೂಡ ಇಮೇಲ್ ಮೂಲಕ ಅಲ್ಲಿ ಮಾಡಲಾಗಿತ್ತು. ಈ ಘಟನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಆತಂಕಕ್ಕೆ ಒಳಗಾದಂತ ಶಾಲಾ ಆಡಳಿತ ಮಂಡಳಿ ಏನು ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟ ತಕ್ಷಣ ಏನು ಶಾಲೆಯ ಒಳಾಂಗಣ ಮತ್ತೆ ಹೊರಾಂಗಣ ಸಂಪೂರ್ಣವಾಗಿ ಏನು ಬಾಂಬ್ ನಿಷ್ಕ್ರಿಯ ದಳ ಜೊತೆಗೆ ಶ್ವಾನ ದಳದ ಸಿಬ್ಬಂದಿ ಶೋಧವನ್ನ ಮಾಡಿದ್ರು. ಅದಾದ ಬಳಿಕ ಬಾಂಬ್ ಅನ್ನ ಶೋಧಿಸುವ ತನಕ ಶಾಲಾ ಮಕ್ಕಳು ಮತ್ತೆ ಸಿಬ್ಬಂದಿ ಶಾಲೆಯ ಹೊರಗಿನ ಭಾಗದಲ್ಲಿ ನಿಂತಿದ್ರು. ಜೊತೆಗೆ ಸಂಪೂರ್ಣವಾಗಿ ಪರಿಶೀಲನೆಯನ್ನ ಮಾಡಿದ ಬಳಿಕ ಇದೊಂದು ಹುಸಿ ಬಾಂಬ್ ಕರೆ ಅಂತೇಳಿ ಗೊತ್ತಾಗಿತ್ತು. ಅದಾದ ಬಳಿಕ ಅವರನ್ನ ಒಳಗಡೆ ಬಿಟ್ರು. ಸುಮಾರು ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಶಾಲೆಯ ಒಳಭಾಗ ಮತ್ತೆ ಹೊರಭಾಗದಲ್ಲಿ ಶಾಲೆಯ ಜಾಲಾಡಿದ್ರು ಕೂಡ ಏನೂ ಕೂಡ ಸಿಗದೇ ಇದ್ದಂತ ಸಂದರ್ಭದಲ್ಲಿ ಅದನ್ನ ಖಚಿತಪಡಿಸಿದ್ರು ಹುಸಿ ಬಾಂಬ್ ಕಾರ್ಯ ಅಂತೇಳಿ. ಅಂದ್ರೆ ಮೇಲನ್ನ ಮಾಡುವಂತ ಸಂದರ್ಭದಲ್ಲಿ ಹೈದರಾಬಾದ್ನಲ್ಲಿ ನಡೆದಂತ ಯಾವುದೋ ಒಂದು ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಸೂಕ್ತ ನ್ಯಾಯವನ್ನ ಒದಗಿಸಬೇಕು, ಇಲ್ಲದಿದ್ರೆ ಬಾಂಬನ್ನ ಸ್ಫೋಟಗೊಳಿಸೋದಾಗಿ ಬೆದರಿಕೆಯನ್ನ ಅನಾಮಧೇಯ ವ್ಯಕ್ತಿ ಅಲ್ಲಿ ಹಾಕಿದ್ದ. ಹಾಗಾಗಿ ಆ ಮೇಲನ್ನ ಸೆಂಡ್ ಮಾಡಿದಂತಹ ವ್ಯಕ್ತಿ ಯಾರು, ಎಲ್ಲಿಂದ ಒಂದು ಮೇಲನ್ನ ಕಳಿಸಲಾಗಿದೆ, ಜೊತೆಗೆ ಆ ವ್ಯಕ್ತಿ ಯಾರು, ಪರ್ಟಿಕ್ಯುಲರ್ ಆಗಿ ಇದೇ ಶಾಲೆಗೆ ಒಂದು ಬಾಂಬ್ ಕರೆ ಬರೋದಕ್ಕೆ ಕಾರಣ ಏನು, ಎಲ್ಲಾ ವಿಚಾರಗಳನ್ನು ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಸದ್ಯಕ್ಕೆ ಇದೊಂದು ಹುಸಿ ಬಾಂಬ್ ಕರೆ ಅಂತೇಳಿ ಗೊತ್ತಾದ ಬಳಿಕ ಅಲ್ಲಿನ ವಿದ್ಯಾರ್ಥಿಗಳು ಶಾಲಾ ಆಡಳಿತ ಮಂಡಳಿ ನಿಟ್ಟುಸಿರನ್ನ ಬಿಟ್ಟಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲು ಮಾಡ್ಕೊಂಡಿರತಕ್ಕಂಥ ಪೊಲೀಸರು ಅನಾಮಧೇಯ ವ್ಯಕ್ತಿ ಯಾರು ಈ ಹುಸಿ ಬಾಂಬ್ ಕರೆ ಮಾಡಿದ್ರು, ಜೊತೆಗೆ ಮೇಲ್ ಮೂಲಕ ಲೆಟರ್ ಅನ್ನ ಕಳಿಸಿದ್ದ ಅಂತಹ ವ್ಯಕ್ತಿಯ ವಿರುದ್ಧ ಪ್ರಕರಣವನ್ನ ಕೈಗೆತ್ತಿಕೊಂಡು ಈ ರೀತಿಯಾದಂತಹ ಕೇಸನ್ನ ಯಾಕೆ ಮಾಡ್ತಾರೆ, ಜೊತೆಗೆ ಯಾವ ಉದ್ದೇಶಕ್ಕಾಗಿ ಈ ಒಂದು ಪ್ರಕರಣವನ್ನ ಮಾಡಿರ್ಬೋದು ಅನ್ನೋದನ್ನ ಅನಾಮಧೇಯ ವ್ಯಕ್ತಿಯ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಧನ್ಯವಾದಗಳು ಸುರೇಶ್ ತಮ್ಮೆಲ್ಲ ಮಾಹಿತಿಗೆ.